ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವೀಡಿಯೋ ಶುರು ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ವೀಡಿಯೋ ಹಾಕಿ, ನಾವು ತುಂಬ ಬ್ಯುಸಿಯಾಗಿದ್ದು, ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತಿನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಮತ್ತು ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಇವತ್ತು ತುಂಬ ರುಚಿಕರವಾದ ರವೆ ಇಡ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಸಾಮಗ್ರಿ ಬೇಕು ಬನ್ನಿ ನೋಡಿ. ಈಗ ನಾನು ರವೆ ಇಡ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಅದಕ್ಕೆ ಒಂದು ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಇಂಚು ಶುಂಠಿ ತುರಿದಿಟ್ಕೊಂಡಿದ್ದೀನಿ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಕರಿಬೇವು, ಗೋಡಂಬಿ. ಅದಕ್ಕೆ 1 ಲೋಟ ಮೀಡಿಯಮ್ ರವೆ ತೊಗೊಂಡಿದ್ದೀನಿ ನಾನು. ಅದಕ್ಕೆ 1 ಕಪ್ಪು ಮೊಸರು ತೊಗೊಂಡಿದ್ದೀನಿ. ಬೇಕಿದ್ದರೆ ಇನ್ನೊಂದು ಅರ್ಧ ಗ್ಲಾಸ್ ಮೊಸರು ತೊಗೋತೀನಿ. ಈಗ 1 ಕಪ್ಪು ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಇದನ್ನು ಫ್ರೈ ಮಾಡ್ಕೋಬೇಕು. ಅದಕ್ಕೆ 1 ಕ್ಯಾರೆಟ್ ತೊಗೊಂಡಿದ್ದೀನಿ. ಕ್ಯಾರೆಟು ತುರಿದಿಟ್ಕೊಳ್ಬೇಕು. ಈಗ ಸ್ಟವ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟಿದ್ದೀನಿ. ಇದನ್ನೆಲ್ಲ ನಾವು ಫ್ರೈ ಮಾಡ್ಕೋಬೇಕು. ಅದಕ್ಕೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಫಸ್ಟ್ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಫಸ್ಟು ಸಿಡಿಬೇಕು. ಸಾಸಿವೆ ಸಿಡಿದ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ 3 ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಇದು ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ, ಕರಿಬೇವು ಸೇರಿಸ್ತೀನಿ. ಕರಿಬೇವನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ಉದ್ದ ಹಂಗೆ ಹಾಕ್ಬಾರ್ದು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಗೋಡಂಬಿ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ. ಅದಕ್ಕೆ ಶುಂಠಿ, ಕರಿಬೇವು ಸೇರಿಸಿದ್ದೀನಿ. ಸ್ವಲ್ಪ ಅದು ರೋಸ್ಟ್ ಆದಮೇಲೆ ಇದಕ್ಕೆ ರವೆ ಸೇರಿಸ್ಬೇಕು. ನೋಡಿ, ಈ ಕಲರ್ ಬರಬೇಕು. ಈ ಕಲರ್ ಬರೋ ತನಕ ಚೆನ್ನಾಗಿ ರೋಸ್ಟ್ ಮಾಡಬೇಕು ಅದನ್ನು. ಈಗ 1 ಲೋಟ ರವೆ ತೊಗೊಂಡಿದ್ನಲ್ಲ, 4 ಜನ ಆರಾಮಾಗಿ ಬ್ರೇಕ್ಫಾಸ್ಟ್ ಆಗೋಗುತ್ತೆ. 4 ಜನಕ್ಕೆ ಇದು. ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ರವೆನ. ಈಗ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಲೋಟ ಮೊಸರು ತೊಗೊಂಡಿದ್ದೆನಲ್ಲ, ಅದು ಹಾಕಿದ್ದೀನಿ, ರವೆ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 10 ನಿಮಿಷ ನೆನೆಯಾಗಿ ಬಿಡಬೇಕು. ಇದನ್ನು ಒಂದು ಸಲ ಮಿಕ್ಸ್ ಮಾಡಿ. ನಾನು ಇನ್ನೂ ಅರ್ಧ ಕಪ್ ಮೊಸರು ತೊಗೊಂಡಿದ್ದೆ, ಅದನ್ನು ಸೇರಿಸಿದ್ದೀನಿ. ಅರ್ಧ ಕಪ್ಪಲ್ಲಿ ಸ್ವಲ್ಪ ಹಾಕ್ಕೊಂಡು ಇನ್ನು ಅರ್ಧ ಹಂಗೆ ಇಟ್ಟಿದ್ದೀನಿ, ಬೇಕಿದ್ರೆ ಆಮೇಲೆ ಹಾಕೊಳ್ಳೋಣ ಅಂತ. ಈಗ ಟೋಟಲ್ 1/4 ಕಪ್ ಮೊಸರು ಹಾಕಿದ್ದೀನಿ. ಒಂದು ಲೋಟ ರವೆಗೆ 1/4 ಕಪ್ ಮೊಸರು ಹಾಕಿದ್ದೀನಿ. ಇನ್ನು 1/4 ಲೋಟ ಹಂಗೆ ಇಟ್ಟಿದ್ದೀನಿ. ಲಾಸ್ಟಲ್ಲಿ ಬೇಕಿದ್ರೆ ಅದನ್ನು ಸೇರಿಸ್ತೀನಿ. ನೋಡಿ, ಈ ಅದಕ್ಕೆ ಮಿಕ್ಸ್ ಮಾಡಿ ಒಂದು 10 ನಿಮಿಷ ನೆನೆಸಕ್ಕೆ ಬಿಡಬೇಕು. ನೋಡಿ, ಎಲ್ಲ ಹೀರ್ಕೊಂಡಿದೆ. ನೋಡಿ, ನಾವು ಮೊಸರು ಹಾಕಿದ್ವಲ್ಲ, ಅದು ಇನ್ನು ಸ್ವಲ್ಪ ಇಟ್ಕೊಂಡಿದ್ದಲ್ಲ, ಅದನ್ನು ಸೇರಿಸ್ತಾ ಇದ್ದೀನಿ. ಒಟ್ಟು ಟೋಟಲ್ಲು 1 ಕಪ್ಪು ರವೆಗೆ 1.5 ಕಪ್ಪು ಮೊಸರು ಹಿಡಿಯುತ್ತೆ ಇದು. ನೋಡಿ, ಅದಕ್ಕೆ ನಾವು ಇದು ಮಾಡಬೇಕು, ಮಿಕ್ಸ್ ಮಾಡಬೇಕು. ಅದಕ್ಕೆ ಈಗ ಮಿಕ್ಸ್ ಮಾಡಿದ್ಮೇಲೆ 1/4 ಸ್ಪೂನಷ್ಟು ಬೇಕಿಂಗ್ ಸೋಡಾ ತಗೊಂಡು ಒಂದು ಗ್ಲಾಸಲ್ಲಿ ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಇವಾಗ ನೀರಲ್ಲಿ ಮಿಕ್ಸ್ ಮಾಡಿ ಸೇರಿಸ್ಬೇಕು, ಹಾಗೆ ಡೈರೆಕ್ಟಾಗಿ ಹಾಕ್ಬಾರ್ದು ಸೋಡಾನ. ಇದು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಕೊಡೋದ. ಈಗ ಇಡ್ಲಿ ಪ್ಲೇಟ್ ತೊಗೊಂಡು ಅದಕ್ಕೆ ತುರಿದಿಟ್ಕೊಂಡಿದ್ದಲ್ಲ ಕ್ಯಾರೆಟು, ಸ್ವಲ್ಪನೇ ಅದನ್ನ ಹಾಕ್ಬಿಟ್ಟು ಅದ್ರ ಮೇಲೆ ನಾವು ಹಿಟ್ಟು ಹಾಕಬೇಕು. ಇದನ್ನು ಒಂದೊಂದು ಸೌಟು ಕರೆಕ್ಟಾಗಿ ಹಾಕಬೇಕು. ಹೋಟೆಲ್ಗಿಂತನೂ ರುಚಿಯಾಗಿರುತ್ತೆ ಈ ರವೆ ಇಡ್ಲಿ. ಇದಕ್ಕೆ ನಾನು ಕುರ್ಮಾ ಮಾಡಿ ಇಟ್ಕೊಂಡಿದ್ದೀನಿ, ವೆಜಿಟೇಬಲ್ ಕುರ್ಮಾ. ನೋಡಿ, ಇಷ್ಟೇ. ಇದನ್ನು ಒಂದು 10 ನಿಮಿಷ ಬೇಯಕ್ಕಿಡಬೇಕು. ಇನ್ನೊಂದು ತಟ್ಟೆಗೂ ಅದೇ ಥರ ಹಾಕೋತಾ ಇದ್ದೀನಿ. ಸ್ವಲ್ಪ ಕ್ಯಾರೆಟು ಮೇಲ್ಗಡೆ ಕೆಳಗಡೆ ಫಸ್ಟು ಕ್ಯಾರೆಟ್ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಹಿಟ್ಟು ಹಾಕಬೇಕು. ಒಂದೊಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು, ಚೆನ್ನಾಗಿ ಬೆಂದೋಗುತ್ತೆ. ಒಂದು 10 ನಿಮಿಷದಲ್ಲೆಲ್ಲ ಬೆಂದೋಗುತ್ತೆ ಇದು. ಈಗ ಇಡ್ಲಿ ಪಾತ್ರೆನ ನಾನು ಸ್ಟವ್ ಮೇಲೆ ನೀರು ಹಾಕಿಟ್ಟಿದ್ದೀನಿ. ನೀರು ಕುದೀತಾ ಐತೆ. ಈಗ 2 ಪ್ಲೇಟ್ ಇಟ್ಟಿದ್ದೀನಿ. ಈಗ ಮುಚ್ಚಿ 10 ನಿಮಿಷ ಹೈ ಫ್ಲೇಮಲ್ಲಿ ಕುದಿಸಿದ್ದೀನಿ. ನೋಡಿ, ಕರೆಕ್ಟಾಗಿ ಬೆಂದಿದೆ ಇಡ್ಲಿ. ನಮ್ಮ ಮೊಸರು ಹಾಕ್ತೀವಲ್ಲ, ಅಷ್ಟು ರುಚಿಯಾಗಿರುತ್ತೆ ಇದು ರವೆ ಇಡ್ಲಿ.
ನೀರು ಸೇರಿಸಿ ನೀರೇ ಹಾಕಿಲ್ಲ ನಾನು, ಬರೀ ಮೊಸರಲ್ಲೇ ಮಾಡ್ತಾ ಇರೋದು ಇದನ್ನು. ನೋಡಿ ಒಂದು 5 ನಿಮಿಷ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಸಾಫ್ಟಾಗಿದೆ ನೋಡಿ ರವೆ ಇಡ್ಲಿ. ಇದು ಚಟ್ನಿ ಜೊತೆನೂ ಚೆನ್ನಾಗಿರುತ್ತೆ, ಆದರೆ ನಾನು ಕುರ್ಮಾ ಮಾಡಿಟ್ಟಿದ್ದೀನಿ. ನೋಡಿ ಸರ್ವ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.